ದಾವಣಗೆರೆ ಹಿಂದೂ ಜಾಗರಣ ವೇದಿಕೆ ಮುಖಂಡ ಗಡಿಪಾರು ಮಾಡಲಾಗಿದೆ. ಸತೀಶ್ ಪೂಜಾರಿ ಗಡಿಪಾರು ಮಾಡಿ ದಾವಣಗೆರೆ ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿದೆ. ಬೀದರ್ನ ಮಂಠಾಳ ಗ್ರಾಮಕ್ಕೆ ಸತೀಶ್ ಪೂಜಾರಿಯನ್ನ ಗಡಿಪಾರು ಮಾಡಿದ್ದಾರೆ. ಉಪ ವಿಭಾಗಾಧಿಕಾರಿ ಸಂತೋಷ್ ಕುಮಾರ್ರಿಂದ ಆದೇಶವನ್ನು ಹೊರಡಿಸಲಾಗಿದೆ. ಸೆಪ್ಟೆಂಬರ್ 22ರಂದೇ ಜಿಲ್ಲಾಡಳಿತದಿಂದ ಗಡಿಪಾರು ಆದೇಶವನ್ನು ಹೊರಡಿಸಿದ್ದಾರೆ. 2026ರ ಜನವರಿ 31ರವರೆಗೆ ಸತೀಶ್ ಗಡಿಪಾರಿಗೆ ಆದೇಶವನ್ನು ಹೊರಡಿಸಿದ್ದಾರೆ. ಮಂಠಾಳ ಪೊಲೀಸ್ ಠಾಣೆಗೆ ನಿತ್ಯ ಹಾಜರಾಗುವಂತೆ ಒಂದು ಕಡೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಜಿಲ್ಲೆಯಾದ್ಯಂತ ಹಲವು ಕ್ರಿಮಿನಲ್ ಕೇಸ್ ಈತನ ಮೇಲಿದೆ. ಹೀಗಾಗಿ ಸತೀಶ್ ಪೂಜಾರಿಯನ್ನ ಆತನನ್ನು ಗಡಿಪಾರು ಮಾಡಿದ್ದಾರೆ. ಜಿಲ್ಲಾಡಳಿತದಿಂದ ಗಡಿಪಾರು ಆದೇಶವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದ್ದಾರೆ. ಸತೀಶ್ ಪೂಜಾರಿ ಅಂದರೆ ಗೋಪಾಲ್ ಪೂಜಾರಿ ಅಂತೇಳಿ ವ್ಯಕ್ತಿ ಮೇಲೆ ಪೊಲೀಸ್ ವರಿಷ್ಠಾಧಿಕಾರಿಗಳು ದಾವಣಗೆರೆ ಜಿಲ್ಲೆಯವರಿಂದ ಒಂದು ಗಡಿಪಾರು ಸಂಬಂಧಪಟ್ಟಂತೆ ನಮಗೆ ಒಂದು ಪ್ರಕರಣ ದಾಖಲಾಗಿತ್ತು ನಮ್ಮ IC ಕೋರ್ಟಲ್ಲಿ. ಅದರ ಭಾಗವಾಗಿ ಪೊಲೀಸ್ ಕಾಯ್ದೆ 1963 ಸೆಕ್ಷನ್ 55 ಮತ್ತು ಸೆಕ್ಷನ್ 58 ಅನುಸಾರ ನಾವು ವಿಚಾರಣೆ ಕೈಗೊಂಡು ಆ ವ್ಯಕ್ತಿಯನ್ನು ನಾವು ಬೀದರ್ ಜಿಲ್ಲೆ ಮಂಠಾಳ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡಿಪಾರು ಮಾಡಿ ಆದೇಶ ಮಾಡಲಾಗಿದೆ. ದಿನಾಂಕ 22/9/2025 ನಾವು ಗಡಿಪಾರು ಆದೇಶ ಮಾಡಿದ್ದೀವಿ. ಹಾಗೂ ಆ ವ್ಯಕ್ತಿನ ನಾವು ದಿನಾಂಕ 31/1/2026 ನಮ್ಮ ದಾವಣಗೆರೆ ಉಪವಿಭಾಗದ ಗಡಿಯಿಂದ ಗಡಿಪಾರಿಗೆ ಆದೇಶ ಮಾಡಿದ್ದೀವಿ. ಆತನ ಮೇಲೆ ಹಲವಾರು ಪ್ರಕರಣಗಳು ದಾಖಲಾಗಿದ್ವು. ಅದರಲ್ಲಿ ದಾವಣಗೆರೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ KTJ ನಗರ ಮತ್ತು ಇನ್ನಿತರ ಎಲ್ಲ ನಗರ. ದಾವಣಗೆರೆ ಹಿಂದೂ ಜಾಗರಣ ವೇದಿಕೆ ಮುಖಂಡ ಗಡಿಪಾರು ಮಾಡಲಾಗಿದೆ. ಸತೀಶ್ ಪೂಜಾರಿ ಗಡಿಪಾರು ಮಾಡಿ ದಾವಣಗೆರೆ ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿದೆ. ಬೀದರ್ನ ಮಂಠಾಳ ಗ್ರಾಮಕ್ಕೆ ಸತೀಶ್ ಪೂಜಾರಿಯನ್ನ ಗಡಿಪಾರು ಮಾಡಿದ್ದಾರೆ. ಉಪ ವಿಭಾಗಾಧಿಕಾರಿ ಸಂತೋಷ್ ಕುಮಾರ್ರಿಂದ ಆದೇಶವನ್ನು ಹೊರಡಿಸಲಾಗಿದೆ. ಸೆಪ್ಟೆಂಬರ್ 22ರಂದೇ ಜಿಲ್ಲಾಡಳಿತದಿಂದ ಗಡಿಪಾರು ಆದೇಶವನ್ನು ಹೊರಡಿಸಿದ್ದಾರೆ. 2026ರ ಜನವರಿ 31ರವರೆಗೆ ಸತೀಶ್ ಗಡಿಪಾರಿಗೆ ಆದೇಶವನ್ನು ಹೊರಡಿಸಿದ್ದಾರೆ. ಮಂಠಾಳ ಪೊಲೀಸ್ ಠಾಣೆಗೆ ನಿತ್ಯ ಹಾಜರಾಗುವಂತೆ ಒಂದು ಕಡೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಜಿಲ್ಲೆಯಾದ್ಯಂತ ಹಲವು ಕ್ರಿಮಿನಲ್ ಕೇಸ್ ಈತನ ಮೇಲಿದೆ. ಹೀಗಾಗಿ ಸತೀಶ್ ಪೂಜಾರಿಯನ್ನ ಆತನನ್ನು ಗಡಿಪಾರು ಮಾಡಿದ್ದಾರೆ. ಜಿಲ್ಲಾಡಳಿತದಿಂದ ಗಡಿಪಾರು ಆದೇಶವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದ್ದಾರೆ. ಸತೀಶ್ ಪೂಜಾರಿ ಅಂದರೆ ಗೋಪಾಲ್ ಪೂಜಾರಿ ಅಂತೇಳಿ ವ್ಯಕ್ತಿ ಮೇಲೆ ಪೊಲೀಸ್ ವರಿಷ್ಠಾಧಿಕಾರಿಗಳು ದಾವಣಗೆರೆ ಜಿಲ್ಲೆಯವರಿಂದ ಒಂದು ಗಡಿಪಾರು ಸಂಬಂಧಪಟ್ಟಂತೆ ನಮಗೆ ಒಂದು ಪ್ರಕರಣ ದಾಖಲಾಗಿತ್ತು ನಮ್ಮ IC ಕೋರ್ಟಲ್ಲಿ. ಅದರ ಭಾಗವಾಗಿ ಪೊಲೀಸ್ ಕಾಯ್ದೆ 1963 ಸೆಕ್ಷನ್ 55 ಮತ್ತು ಸೆಕ್ಷನ್ 58 ಅನುಸಾರ ನಾವು ವಿಚಾರಣೆ ಕೈಗೊಂಡು ಆ ವ್ಯಕ್ತಿಯನ್ನು ನಾವು ಬೀದರ್ ಜಿಲ್ಲೆ ಮಂಠಾಳ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡಿಪಾರು ಮಾಡಿ ಆದೇಶ ಮಾಡಲಾಗಿದೆ. ದಿನಾಂಕ 22/9/2025 ನಾವು ಗಡಿಪಾರು ಆದೇಶ ಮಾಡಿದ್ದೀವಿ. ಹಾಗೂ ಆ ವ್ಯಕ್ತಿನ ನಾವು ದಿನಾಂಕ 31/1/2026 ನಮ್ಮ ದಾವಣಗೆರೆ ಉಪವಿಭಾಗದ ಗಡಿಯಿಂದ ಗಡಿಪಾರಿಗೆ ಆದೇಶ ಮಾಡಿದ್ದೀವಿ. ಆತನ ಮೇಲೆ ಹಲವಾರು ಪ್ರಕರಣಗಳು ದಾಖಲಾಗಿದ್ವು. ಅದರಲ್ಲಿ ದಾವಣಗೆರೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ KTJ ನಗರ ಮತ್ತು ಇನ್ನಿತರ ಎಲ್ಲ ನಗರ. ದಾವಣಗೆರೆ ಹಿಂದೂ ಜಾಗರಣ ವೇದಿಕೆ ಮುಖಂಡ ಗಡಿಪಾರು ಮಾಡಲಾಗಿದೆ. ಸತೀಶ್ ಪೂಜಾರಿ ಗಡಿಪಾರು ಮಾಡಿ ದಾವಣಗೆರೆ ಜಿಲ್ಲಾಡಳಿತ ಆದೇಶವನ್ನು ಹೊರಡಿಸಿದೆ. ಬೀದರ್ನ ಮಂಠಾಳ ಗ್ರಾಮಕ್ಕೆ ಸತೀಶ್ ಪೂಜಾರಿಯನ್ನ ಗಡಿಪಾರು ಮಾಡಿದ್ದಾರೆ. ಉಪ ವಿಭಾಗಾಧಿಕಾರಿ ಸಂತೋಷ್ ಕುಮಾರ್ರಿಂದ ಆದೇಶವನ್ನು ಹೊರಡಿಸಲಾಗಿದೆ. ಸೆಪ್ಟೆಂಬರ್ 22ರಂದೇ ಜಿಲ್ಲಾಡಳಿತದಿಂದ ಗಡಿಪಾರು ಆದೇಶವನ್ನು ಹೊರಡಿಸಿದ್ದಾರೆ. 2026ರ ಜನವರಿ 31ರವರೆಗೆ ಸತೀಶ್ ಗಡಿಪಾರಿಗೆ ಆದೇಶವನ್ನು ಹೊರಡಿಸಿದ್ದಾರೆ. ಮಂಠಾಳ ಪೊಲೀಸ್ ಠಾಣೆಗೆ ನಿತ್ಯ ಹಾಜರಾಗುವಂತೆ ಒಂದು ಕಡೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಜಿಲ್ಲೆಯಾದ್ಯಂತ ಹಲವು ಕ್ರಿಮಿನಲ್ ಕೇಸ್ ಈತನ ಮೇಲಿದೆ. ಹೀಗಾಗಿ ಸತೀಶ್ ಪೂಜಾರಿಯನ್ನ ಆತನನ್ನು ಗಡಿಪಾರು ಮಾಡಿದ್ದಾರೆ. ಜಿಲ್ಲಾಡಳಿತದಿಂದ ಗಡಿಪಾರು ಆದೇಶವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದ್ದಾರೆ. ಸತೀಶ್ ಪೂಜಾರಿ ಅಂದರೆ ಗೋಪಾಲ್ ಪೂಜಾರಿ ಅಂತೇಳಿ ವ್ಯಕ್ತಿ ಮೇಲೆ ಪೊಲೀಸ್ ವರಿಷ್ಠಾಧಿಕಾರಿಗಳು ದಾವಣಗೆರೆ ಜಿಲ್ಲೆಯವರಿಂದ ಒಂದು ಗಡಿಪಾರು ಸಂಬಂಧಪಟ್ಟಂತೆ ನಮಗೆ ಒಂದು ಪ್ರಕರಣ ದಾಖಲಾಗಿತ್ತು ನಮ್ಮ IC ಕೋರ್ಟಲ್ಲಿ. ಅದರ ಭಾಗವಾಗಿ ಪೊಲೀಸ್ ಕಾಯ್ದೆ 1963 ಸೆಕ್ಷನ್ 55 ಮತ್ತು ಸೆಕ್ಷನ್ 58 ಅನುಸಾರ ನಾವು ವಿಚಾರಣೆ ಕೈಗೊಂಡು ಆ ವ್ಯಕ್ತಿಯನ್ನು ನಾವು ಬೀದರ್ ಜಿಲ್ಲೆ ಮಂಠಾಳ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡಿಪಾರು ಮಾಡಿ ಆದೇಶ ಮಾಡಲಾಗಿದೆ. ದಿನಾಂಕ 22/9/2025 ನಾವು ಗಡಿಪಾರು ಆದೇಶ ಮಾಡಿದ್ದೀವಿ. ಹಾಗೂ ಆ ವ್ಯಕ್ತಿನ ನಾವು ದಿನಾಂಕ 31/1/2026 ನಮ್ಮ ದಾವಣಗೆರೆ ಉಪವಿಭಾಗದ ಗಡಿಯಿಂದ ಗಡಿಪಾರಿಗೆ ಆದೇಶ ಮಾಡಿದ್ದೀವಿ. ಆತನ ಮೇಲೆ ಹಲವಾರು
ಪ್ರಕರಣಗಳು ದಾಖಲಾಗಿದ್ವು. ಅದರಲ್ಲಿ ದಾವಣಗೆರೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ KTJ ನಗರ ಮತ್ತು ಇನ್ನಿತರ ಎಲ್ಲ ನಗರ ಬಿಜೆಪಿ ದಾವಣಗೆರೆ ಹಿಂದೂ ಜಾಗರಣ ವೇದಿಕೆ ಮುಖಂಡ ಗಡೀಪಾರು ಮಾಡಲಾಗಿದೆ. ಸತೀಶ್ ಪೂಜಾರಿ ಗಡೀಪಾರು ಮಾಡಿ ದಾವಣಗೆರೆ ಜಿಲ್ಲಾಡಳಿತ ಆದೇಶವನ್ನ ಹೊರಡಿಸಿದೆ. ಬೀದರ್ನ ಮಂಠಾಳ ಗ್ರಾಮಕ್ಕೆ ಸತೀಶ್ ಪೂಜಾರಿಯನ್ನ ಗಡೀಪಾರು ಮಾಡಿದ್ದಾರೆ. ಉಪ ವಿಭಾಗಾಧಿಕಾರಿ ಸಂತೋಷ್ ಕುಮಾರ್ರಿಂದ ಆದೇಶವನ್ನ ಹೊರಡಿಸಲಾಗಿದೆ. ಸೆಪ್ಟೆಂಬರ್ 22ರಂದೇ ಜಿಲ್ಲಾಡಳಿತದಿಂದ ಗಡೀಪಾರು ಆದೇಶವನ್ನ ಹೊರಡಿಸಿದ್ದಾರೆ. 2026ರ ಜನವರಿ 31ರವರೆಗೆ ಸತೀಶ್ ಗಡೀಪಾರಿಗೆ ಆದೇಶವನ್ನ ಹೊರಡಿಸಿದ್ದಾರೆ. ಮಂಠಾಳ ಪೊಲೀಸ್ ಠಾಣೆಗೆ ನಿತ್ಯ ಹಾಜರಾಗುವಂತೆ ಒಂದ್ ಕಡೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಜಿಲ್ಲೆಯಾದ್ಯಂತ ಹಲವು ಕ್ರಿಮಿನಲ್ ಕೇಸ್ ಈತನ ಮೇಲಿದೆ. ಹೀಗಾಗಿ ಸತೀಶ್ ಪೂಜಾರಿಯನ್ನ ಆತನನ್ನ ಗಡೀಪಾರು ಮಾಡಿದ್ದಾರೆ. ಜಿಲ್ಲಾಡಳಿತದಿಂದ ಗಡೀಪಾರು ಆದೇಶವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದ್ದಾರೆ. ಸತೀಶ್ ಪೂಜಾರಿ ಅಂದರೆ ಗೋಪಾಲ್ ಪೂಜಾರಿ ಅಂತೇಳಿ ಈ ವ್ಯಕ್ತಿ ಮೇಲೆ ಪೊಲೀಸ್ ವರಿಷ್ಠಾಧಿಕಾರಿಗಳು ದಾವಣಗೆರೆ ಜಿಲ್ಲೆಯವರಿಂದ ಒಂದು ಗಡೀಪಾರು ಸಂಬಂಧಪಟ್ಟಂತೆ ನಮಗೆ ಒಂದು ಪ್ರಕರಣ ದಾಖಲಾಗಿತ್ತು ನಮ್ಮ IC ಕೋರ್ಟಲ್ಲಿ. ಅದರ ಭಾಗವಾಗಿ ಪೊಲೀಸ್ ಕಾಯ್ದೆ 1963 ಸೆಕ್ಷನ್ 55 ಮತ್ತು ಸೆಕ್ಷನ್ 58 ಅನುಸಾರ ನಾವು ವಿಚಾರಣೆ ಕೈಗೊಂಡು ಆ ವ್ಯಕ್ತಿಯನ್ನು ನಾವು ಬೀದರ್ ಜಿಲ್ಲೆ ಮಂಠಾಳ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಗೆ ಗಡೀಪಾರು ಮಾಡಿ ಆದೇಶ ಮಾಡಲಾಗಿದೆ. ದಿನಾಂಕ 22/9/2025 ನಾವು ಗಡೀಪಾರು ಆದೇಶ ಮಾಡಿದ್ದೀವಿ. ಹಾಗೂ ಆ ವ್ಯಕ್ತಿನ ನಾವು ದಿನಾಂಕ 31/1/2026 ನಮ್ಮ ದಾವಣಗೆರೆ ಉಪವಿಭಾಗದ ಗಡಿಯಿಂದ ಗಡೀಪಾರಿಗೆ ಆದೇಶ ಮಾಡಿದ್ದೀವಿ. ಆತನ ಮೇಲೆ ಹಲವಾರು ಪ್ರಕರಣಗಳು ದಾಖಲಾಗಿದ್ವು. ಅದರಲ್ಲಿ ದಾವಣಗೆರೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ KTJ ನಗರ ಮತ್ತು ಇನ್ನಿತರ ಎಲ್ಲ ನಗರ ದಾವಣಗೆರೆ ಹಿಂದೂ ಜಾಗರಣ ವೇದಿಕೆ ಮುಖಂಡ ಗಡೀಪಾರು ಮಾಡಲಾಗಿದೆ. ಸತೀಶ್ ಪೂಜಾರಿ ಗಡೀಪಾರು ಮಾಡಿ ದಾವಣಗೆರೆ ಜಿಲ್ಲಾಡಳಿತ ಆದೇಶವನ್ನ ಹೊರಡಿಸಿದೆ. ಬೀದರ್ನ ಮಂಠಾಳ ಗ್ರಾಮಕ್ಕೆ ಸತೀಶ್ ಪೂಜಾರಿಯನ್ನ ಗಡೀಪಾರು ಮಾಡಿದ್ದಾರೆ. ಉಪ ವಿಭಾಗಾಧಿಕಾರಿ ಸಂತೋಷ್ ಕುಮಾರ್ರಿಂದ ಆದೇಶವನ್ನ ಹೊರಡಿಸಲಾಗಿದೆ. ಸೆಪ್ಟೆಂಬರ್ 22ರಂದೇ ಜಿಲ್ಲಾಡಳಿತದಿಂದ ಗಡೀಪಾರು ಆದೇಶವನ್ನ ಹೊರಡಿಸಿದ್ದಾರೆ. 2026ರ ಜನವರಿ 31ರವರೆಗೆ ಸತೀಶ್ ಗಡೀಪಾರಿಗೆ ಆದೇಶವನ್ನ ಹೊರಡಿಸಿದ್ದಾರೆ. ಮಂಠಾಳ ಪೊಲೀಸ್ ಠಾಣೆಗೆ ನಿತ್ಯ ಹಾಜರಾಗುವಂತೆ ಒಂದ್ ಕಡೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಜಿಲ್ಲೆಯಾದ್ಯಂತ ಹಲವು ಕ್ರಿಮಿನಲ್ ಕೇಸ್ ಈತನ ಮೇಲಿದೆ. ಹೀಗಾಗಿ ಸತೀಶ್ ಪೂಜಾರಿಯನ್ನ ಆತನನ್ನ ಗಡೀಪಾರು ಮಾಡಿದ್ದಾರೆ. ಜಿಲ್ಲಾಡಳಿತದಿಂದ ಗಡೀಪಾರು ಆದೇಶವನ್ನು ಕೂಡ ಗಮನಿಸ್ತಾ ಇದ್ದಾರೆ. ಅಧಿಕೃತವಾಗಿ ಆದೇಶವನ್ನು ಹೊರಡಿಸಿದ್ದಾರೆ. ಸತೀಶ್ ಪೂಜಾರಿ ಅಂದರೆ ಗೋಪಾಲ್ ಪೂಜಾರಿ ಅಂತೇಳಿ ಈ ವ್ಯಕ್ತಿ ಮೇಲೆ ಪೊಲೀಸ್ ವರಿಷ್ಠಾಧಿಕಾರಿಗಳು ದಾವಣಗೆರೆ ಜಿಲ್ಲೆಯವರಿಂದ ಒಂದು ಗಡೀಪಾರು ಸಂಬಂಧಪಟ್ಟಂತೆ ನಮಗೆ ಒಂದು ಪ್ರಕರಣ ದಾಖಲಾಗಿತ್ತು ನಮ್ಮ IC ಕೋರ್ಟಲ್ಲಿ. ಅದರ ಭಾಗವಾಗಿ ಪೊಲೀಸ್ ಕಾಯ್ದೆ 1963 ಸೆಕ್ಷನ್ 55 ಮತ್ತು ಸೆಕ್ಷನ್ 58 ಅನುಸಾರ ನಾವು ವಿಚಾರಣೆ ಕೈಗೊಂಡು ಆ ವ್ಯಕ್ತಿಯನ್ನು ನಾವು